ಮನ್ಸಿಗೆ ಪದೇ ಪದೇ ಪಗಡೆ ಆಡೋ ಆಸೆ ಆಗ್ತಾ ಇದೆ. ಪಗಡೆ ಆಡೋಣವಾ? ಬೇಡ ಮೂರ್ಖ. ಪಗಡೆ ಏನಾದ್ರೂ ಆಡಿದ್ರಿ ಅಮ್ಮನ್ಗೆ ಕೋಪ ಬರೋ ಹಾಗೆ ಮಾಡ್ದಾಗತ್ತೆ. ಸ್ವಲ್ಪ ಹೊತ್ತು ಆಡೋಣವಾ? ಬೇಡ ಮೂರ್ಖ, ನಾವು ಆಟ ಆಡೋದು ಬೇಡ. ಗೊತ್ತಾಯ್ತು ನಂಗೆ, ನನ್ ಮಾತು ಯಾರೂ ಕೇಳೋದಿಲ್ಲ. ನೆರೆಮನೆ ಗೆಳತಿ, ನೀವ್ ನನ್ ಮಾತ್ ಕೇಳ್ತೀರಾ? ಹಾ ಮೂರ್ಖ, ಹೇಳು. ನನ್ ಜೊತೆ ಪಗಡೆ ಆಟ ಆಡ್ತೀರಾ? ಖಂಡಿತ ಆಡ್ತೀನಿ. ಆದ್ರೆ ಇದು ಅಭ್ಯಾಸ ಮಾಡೋ ಸಮಯ ಅಲ್ವಾ? ಮೊದ್ಲು ಅಭ್ಯಾಸ ಮುಗಿಲಿ, ಆದ್ಮೇಲೆ ಖಂಡಿತ ಆಡೋಣ. ಅಭ್ಯಾಸ ಮಾಡ್ಬೇಕು ಅಂತಾನೆ ಆಡೋಣ ಅಂತಿದ್ದು. ಯಾಕಂದ್ರೆ ನನ್ ಮನ್ಸು ಇಲ್ಲಿಲ್ಲ. ನನ್ಗನ್ಸತ್ತೆ ನಾನ್ ಆಡಿದ್ರೆ ಅಭ್ಯಾಸದ ಮೇಲೆ ಏಕಾಗ್ರತೆ ಬರುತ್ತೆ ಅಂತ. ಇವರು ನನ್ ಜೊತೆ ಆಡೋಲ್ವಂತೆ, ಅದಕ್ಕೆ ನಾನ್ ನಿಮ್ಮನ್ ಕೇಳಿದ್ದು. ಬನ್ನಿ ಅಲ್ವಾ, ದಯವಿಟ್ಟು ನನ್ ಜೊತೆ ಆಡಿ. ಸರಿ, ಬಾ. ನೋಡು, ನಾನ್ ಮತ್ತೆ ಗೆದ್ಬಿಟ್ಟೆ ಮೂರ್ಖ. ಇಲ್ಲೆಲ್ಲರೂ ನನ್ ಸೋಲ್ಸೋರೇ ಇದ್ದಾರೆ, ನೀವು ಕೂಡ. ಮೂರ್ಖ, ಸೋಲು ಗೆಲುವು ಆಟದಲ್ಲಿ ಸಹಜ ಅಲ್ವಾ? ಗೆಳತಿ ಸತ್ಯ ಹೇಳ್ತಾ ಇದ್ದಾರೆ ಮೂರ್ಖ. ನೀನ್ ಮಾತಾಡ್ಬೇಡ ಶಿವ, ನನಗ್ ಗೊತ್ತಾಯ್ತು, ನೀನು ನನ್ ಗೆಳೆಯನೇ ಅಲ್ಲ. ಹಾಗೇನು ಇಲ್ಲ ಮೂರ್ಖ. ನೀನ್ ನನ್ ಗೆಳೆಯ ಆಗಿದ್ರೆ ನೀನು ನನ್ ಗೆಲ್ಲೋದಕ್ಕೆ ನಂಗೆ ಸಹಾಯ ಮಾಡ್ತಿದ್ದೆ, ಉಪದೇಶ ಕೊಡ್ತಿರ್ಲಿಲ್ಲ. ಸತ್ಯನ ಅರ್ಥ ಮಾಡಿಸೋದು ಉಪದೇಶ ಅಲ್ಲ ಮೂರ್ಖ. ಸತ್ಯ ಏನಂದ್ರೆ ನಾನು ಹೊರಗಿನೋನು, ಅದಕ್ಕೆ ನನಗೆ ಯಾರು ಸಹಾಯ ಮಾಡೋಕ್ ಬರ್ತಿಲ್ಲ. ನನಗಂತೂ ಯಾರೂ ಇಲ್ಲ, ಅಪ್ಪನೂ ಇಲ್ಲ, ಅಮ್ಮನೂ ಇಲ್ಲ, ಅಣ್ಣನೂ ಇಲ್ಲ. ನಾನು ಇದೀನಲ್ಲ ನಿನ್ ಗೆಳೆಯ. ಮತ್ ನಿನ್ಗೆ ನನ್ ಜೊತೆ ಸ್ನೇಹ ಮಾಡೋದು ಇಷ್ಟ ಇರ್ಲಿಲ್ಲ ಅಂದ್ಮೇಲೆ ನಂಗೆ ಯಾಕೆ ಹೇಳ್ದೆ ನೀನು? ಯಾರಿಗೆ ಯಾರು ಇಲ್ವೋ ಅವ್ರಿಗೆ ನಾನಿದ್ದೀನಿ ಅಂತ. ಯಾಕಂದ್ರೆ ನೀನು ನನ್ ಗೆಳೆಯನೇ, ಮತ್ ಯಾವಾಗ್ಲೂ ಗೆಳೆಯನೇ ಆಗಿರ್ತೀಯ. ಸಂಬಂಧಗಳು ಪದೇ ಪದೇ ಬದಲಾಗೋದಿಲ್ಲ ಮೂರ್ಖ. ಒಂದ್ಸಲ ಬಂಧ ಗಟ್ಟಿಯಾಗೋದ್ರೆ ಅದು ಸದಾ ಕಾಲಕ್ಕೂ ಇರುತ್ತೆ. ಪವಿತ್ರವಾಗಿರೋ ಸ್ವಾರ್ಥ ಬಂಧಕ್ಕೆ ಯಾವಾಗ್ಲೂ ಇದೇ ಗುರುತಾಗಿರುತ್ತೆ. ನಂಗ್ ಗೊತ್ತಿತ್ತು ನಿನಗೆ ನನ್ ಸೋಲೋದಿಷ್ಟ ಇಲ್ಲ ಅಂತ. ಈಗ ಸೋಲೋದಕ್ಕೆ ತಯಾರಾಗಿ ನೆರೆಮನೆ ಗೆಳತಿ. ನನ್ ಗೆಳೆಯ ಬರ್ತಾ ಇದ್ದಾನೆ ನನ್ ಪರವಾಗಿ ಆಟ ಆಡೋದಕ್ಕೆ. ಈಗ ನಿಮ್ಮ ಸರ್ದಿ ಗೆಳೆಯ.
ಗೆದ್ಬಿಟ್ಟ, ಶಿವ ಗೆದ್ಬಿಟ್ಟ. ನೆರೆಮನೆ ಗೆಳತಿ, ನೀವು ಸೋತ್ ಹೋದ್ರಿ. ನಿಮ್ಮಿಂದ ಸೋಲೋದು ಆಗ್ಲೂ ಇಷ್ಟ ಆಗ್ತಿತ್ತು, ಹಾಗೆ ಇವತ್ತು ಇಷ್ಟ ಆಗ್ತಿದೆ ಗೆಳೆಯ. ಯಾವ ರೀತಿ ನೀವು ಮಹಾದೇವನ ಸ್ವಭಾವನ ಮರ್ತಿಲ್ವೋ ಅದೇ ರೀತಿ ಅವ್ರ ಸ್ವರೂಪನೂ ಕೂಡ ನೆನಪು ಮಾಡ್ಕೊಳ್ಳಿ ಗೆಳೆಯ. ದೇವಿ ಪಾರ್ವತಿ, ಪಾರ್ವತಿ, ಯಾರ ಅನುಮತಿ ತಗೊಂಡು ನೀವು ನನ್ನ ಮಕ್ಕಳ ಜೊತೆ ಪಗಡೆ ಆಡ್ತಾ ಇದ್ದೀರಿ? ಸಮಾಧಾನ ಮಾಡ್ಕೊಳ್ಳಿದ್ದೇವೆ. ನೀವು ನನಗೆ ಹೇಳ್ತಿದ್ದೀರಾ ಋಷಿವರ್ಯ? ಯಾರು ತಪ್ಪಿದ್ಯೋ ಅವ್ರಿಗೇನು ಹೇಳ್ತಾನೆ ಇಲ್ಲ. ದೇವಿ ಪಾರ್ವತಿ, ಇವತ್ತು ನೀವು ನನ್ನ ಸಹನೆ ಪರಿಧಿನ ಮೀರಿದಿರಾ. ನನ್ನ ಮನೆ ಕಟ್ಟುಪಾಡು, ನನ್ನ ಮಕ್ಕಳು ಕೊಟ್ಟಿರೋ ಸಂಸ್ಕಾರವನ್ನ ನೀವು ನಾಶ ಮಾಡಿದ್ದೀರಾ. ನಾನು ನನ್ನ ಮಕ್ಕಳಿಗೆ ಅಭ್ಯಾಸ ಮಾಡೋಕ್ ಹೇಳಿದ್ದೆ, ಮತ್ ನೀವು ಅವ್ರ ಜೊತೆ ಪಗಡೆ ಆಟ ಆಡ್ತಿದ್ದೀರಾ. ದೇವಿ, ಬಹುಶಃ ಇದು ಮಕ್ಕಳ ಆಟನೇ ಇರಬಹುದು. ಆದ್ರೆ ಇವ್ರ ಮಗು ಅಲ್ವಲ್ಲ, ಇವರು ಆದಿಶಕ್ತಿ, ಜಗಜ್ಜನನಿ. ದೇವಿ ಪಾರ್ವತಿ, ನಿಮಗೂ ಗೊತ್ತಲ್ವಾ, ಈ ವಯಸ್ಸಲ್ಲಿ ಇಂಥ ಮಕ್ಕಳು ಹಸಿ ಮಣ್ಣಿನ ಹಾಗೆ ಇರ್ತಾರೆ. ಅವರನ್ನ ಹೇಗ್ ರೂಪಿಸ್ತೀವೋ ಅದೇ ಆಕಾರ ಪಡ್ಕೋತಾರೆ. ದೇವಿ ಪಾರ್ವತಿ, ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಒಂದು ಶಕ್ತಿಶಾಲಿಯಾಗಿರುವಂತಹ ಆಧಾರ ಬೇಕಾಗುತ್ತೆ. ಅದನ್ನ ಪ್ರತಿ ತಂದೆ ತಾಯಿ ತಮ್ಮ ಮಕ್ಕಳಿಗೆ ಪ್ರಾರಂಭದ ವರ್ಷಗಳಲ್ಲೇ ಕಟ್ಕೊಡ್ತಾರೆ. ಆ ಆಧಾರದ ಮೇಲೆನೆ ಮಕ್ಕಳು ಭವಿಷ್ಯದಲ್ಲಿ ಯೋಗ್ಯ ನಾಗರಿಕರಾಗ್ತಾರೆ. ಮತ್ತೆ ನನಗೆ ವಿಶ್ವಾಸ ಇದೆ, ಇಷ್ಟಂತೂ ನಿಮಗೆ ಖಂಡಿತ ಗೊತ್ತಿರುತ್ತೆ. ಆದ್ದರಿಂದ ಇವತ್ತು ನೀವು ಮಾಡಿರೋ ಈ ಕೆಲಸದ ನಂತರ ಈ ಮನೆಯಲ್ಲಿರೋ ಅಧಿಕಾರವನ್ನ ನೀವು ಕಳ್ಕೊಂಡಿದ್ದೀರಿ. ಈ ಮನೆಯಲ್ಲಿ ಇನ್ನು ನಿಮ್ಗೆ ಯಾವ ಜಾಗನೂ ಇಲ್ಲ. ನಿಮ್ ತಪ್ಪೇನೂ ಇಲ್ಲ ದೇವಿ ಅನಸೂಯ. ನೀವು ಮಾಡ್ತಿರೋದೆಲ್ಲ ಪುತ್ರ ಮೋಹ ನಿಮ್ಮಿಂದ ಮಾಡಿಸ್ತಿರೋದು ಅಷ್ಟೇ. ದೇವಿ ಪಾರ್ವತಿ, ನನಗೆ ತುಂಬಾ ದುಃಖ ಇದೆ, ಆದ್ರೆ ಬೇರೆ ದಾರಿ ಇಲ್ಲ. ನಾನೊಬ್ಬ ತಾಯಿಯಾಗಿರೋದ್ರಿಂದ ನಾನೀಗ ಬಯಸೋದಿಷ್ಟೇ, ನನ್ನ ಮಕ್ಕಳ ಭವಿಷ್ಯ ಅನುಶಾಸನ ಇಲ್ಲದೆ ಅಸುರಕ್ಷಿತ ಆಗಬಾರ್ದು. ನೀವಿಲ್ಲಿರೋದ್ರಿಂದ ನನ್ನ ಮಕ್ಕಳ ಅಧ್ಯಯನ
ಮತ್ತವರ ಭವಿಷ್ಯ ಎರಡಕ್ಕೂ ತೊಂದರೆ ಆಗತ್ತೆ. ಮತ್ತೆ ನಿಮ್ಮ ಜೊತೆಗೆ ಗಣಪ್ರೇತಗಳು ಕೂಡ ಇಲ್ಲಿಗೆ ಬರ್ತಾರೆ ಮತ್ತು ನನ್ನ ಮನೇನ ಕೈಲಾಸ ಮಾಡ್ತಾರೆ. ಇದು ನನಗೆ ಖಂಡಿತ ಒಪ್ಪಿಗೆ ಇಲ್ಲ. ಆದ್ದರಿಂದ ನಿಮ್ಮ ಮುಂದೆ ನಾನು ನಿಮಿಷ ದೇವಿ, ಒಂದು ಕ್ಷಣನಾದ್ರೂ ಯೋಚನೆ ಮಾಡಿ. ಇಷ್ಟು ಕಠೋರ ನಿರ್ಧಾರ ಮಾಡೋ ಮೊದಲು ದಯವಿಟ್ಟು ಇನ್ನೊಂದು ಸಲ ಯೋಚನೆ ಮಾಡಿ ನೋಡಿ. ದೇವಿ ಪಾರ್ವತಿ ಯಾರೋ ಸಾಮಾನ್ಯ ಸಾಂಸಾರಿಕ ಮಹಿಳೆ ಅಲ್ಲ, ಆದಿಶಕ್ತಿ. ಅವರು ವಾಗ್ದೇವಿ. ಅವ್ರ ಜೊತೆ ನೀವು ಹೀಗೆ ನಡ್ಕೊಳ್ಳೋದು ನನ್ನ ಪ್ರಕಾರ ಸ್ವಲ್ಪನೂ ಸರಿ ಅಲ್ಲ ದೇವಿ. ಸರಿ, ತಪ್ಪನ್ನ ಯೋಚನೆ ಮಾಡಿದ ನಂತರನೇ ನಾನು ಈ ನಿರ್ಧಾರ ಮಾಡಿದ್ದು ಋಷಿವರ್ಯ. ಇನ್ನು ಈ ನಿರ್ಧಾರದ ಬಗ್ಗೆ ಯಾರು ಏನು ಹೇಳೋ ಹಾಗಿಲ್ಲ. ಸರಿ, ನೀವು ನಿರ್ಧಾರ ಮಾಡಿದಿರಿ ಅಂದ ಮೇಲೆ ನಾನೇನು ಹೇಳೋದಿಲ್ಲ. ಆದರೆ ಒಂದು ಮಾತನ್ನು ಮಾತ್ರ ನೆನಪಲ್ಲಿಟ್ಕೊಳ್ಳಿ. ಕೋಪದಲ್ಲಿ ತಗೊಳ್ಳೋ ನಿರ್ಧಾರದ ಪರಿಣಾಮ ಯಾವತ್ತೂ ಸುಖನಾಗ್ಲಿ ಸಂತೋಷನಾಗ್ಲಿ ಕೊಡೋದಿಲ್ಲ. ಭವಿಷ್ಯದಲ್ಲಿ ಪಶ್ಚಾತ್ತಾಪ ಪಡಬೇಕಾಗತ್ತೆ. ಆದರೆ ಅಷ್ಟರಲ್ಲಿ ಆ ನಿರ್ಧಾರನ ಬದಲಾಯಿಸೋ ಅಥವಾ ಸುಧಾರಿಸೋ ಸಮಯ ಮುಗಿದು ಹೋಗಿರುತ್ತೆ ದೇವಿ. ಅಮ್ಮ, ಸಮಾಧಾನ ಮಾಡ್ಕೊಳ್ಳಿ. ಕೋಪದಿಂದ ನಿಮ್ಮ ಮನಸ್ಸು ವ್ಯಾಕುಲ ಆಗ್ತಾ ಇದೆ. ನಿಮ್ಗೇನ್ ಬೇಕು, ಹೇಗ್ ಬೇಕು ಹಾಗೇ ಆಗತ್ತೆ ಅಮ್ಮ, ಅದೇ ರೀತಿ ಆಗತ್ತೆ. ನನ್ನ ಗೆಳತಿಯವ್ರ ಮನೆಗೆ ಹೋಗ್ತಾ ಇದ್ದಾರೆ ಅಮ್ಮ. ಹೌದು ಅಮ್ಮ, ನಿಮ್ಮ ಸುಖ, ಶಾಂತಿ, ಸಂತೋಷ ಮತ್ತೆ ಪ್ರಸನ್ನತೆ ಬಿಟ್ರೆ ನನಗೆ ಬೇರೆ ಏನೂ ಬೇಕಾಗಿಲ್ಲ. ನಾನು ಗೆಳತಿಗೆ ಹೇಳ್ತೀನಿ ಅಮ್ಮ, ಅವರು ಒಪ್ಕೋತಾರೆ. ಗೆಳತಿ, ನಾನೇ ನಿಮ್ಮನ್ನ ಇಲ್ಲಿರೋಕ್ ಹೇಳಿದ್ದೆ ಅಲ್ವಾ? ಆದ್ರೆ ನಾನಿವತ್ತು ನಿಮ್ಮನ್ನ ಇಲ್ಲಿಂದ ಹೊರಗಡೆ ಹೋಗೋಕ್ ಹೇಳ್ಬೇಕಾಗಿದೆ. ಯಾಕಂದ್ರೆ ನಿಮಗ್ ಗೊತ್ತಿದೆ, ಅಮ್ಮನ ದುಃಖನ ನನ್ನ ಕೈಲಿ ಸಹಿಸ್ಕೊಳಕ್ಕಾಗಲ್ಲ ಅಂತ. ಆದ್ರಿಂದ ನಿಮ್ಮನ್ನ ಕೇಳ್ಕೋತಿದ್ದೀನಿ, ನೀವು ನಿಮ್ಮ ಮನೆಗೆ ಹೋಗ್ಬಿಡಿ. ನನಗೆ ನಿಮ್ ಕಷ್ಟ ಅರ್ಥ ಆಗುತ್ತೆ ಗೆಳೆಯ. ನೀವು ನನ್ನನ್ನ ಕೇಳ್ಕೊಳ್ಳೋ ಅಗತ್ಯ ಇಲ್ಲ. ಇದು ನಿಮ್ಮ ಮನೆ. ನಿಮಗ್ ಹೇಗ್ ಬೇಕೋ ಹಾಗೆ ಆಗುತ್ತೆ. ದೇವಿ ಅನಸೂಯ, ನೀವು ದಯವಿಟ್ಟು ನೊಂದ್ಕೋಬೇಡಿ.
ನಿಮ್ಮ ಬಗ್ಗೆ ನನ್ನ ಹೃದಯದಲ್ಲಿ ಯಾವುದೇ ರೀತಿ ಕಹಿ ಇಲ್ಲ. ಪ್ರತಿಯೊಂದು ಘಟನೆಯ ಹಿಂದೆ ಪರಿಸ್ಥಿತಿಯ ಕೈವಾಡ ಇದ್ದೇ ಇರುತ್ತೆ. ಮತ್ತಿಲ್ಲಿ ಬಂದಿರೋ ಪರಿಸ್ಥಿತಿಯಿಂದಾಗಿ ನಮ್ಮಿಬ್ಬರ ಮಧ್ಯೆ ಭಿನ್ನಾಭಿಪ್ರಾಯ ಬಂದಿದೆ. ಆದ್ರೆ ನೀವು ನಿರಾಳವಾಗಿರಿ. ನನಗೆ ನಿಮ್ಮ ಮೇಲೆ ಕೋಪ ಬರೋದಿಲ್ಲ. ನಮ್ಮ ಮನಸ್ಸು ಪರಸ್ಪರ ಯಾವತ್ತೂ ದೂರ ಆಗಲ್ಲ. ಯಾಕಂದ್ರೆ ನಾವಿಬ್ರು ಒಂದೇ ದಾರಿಲಿ ನಡೀತಿದ್ದೀವಿ. ನೀವು ಮಹಾದೇವನ ಇಚ್ಛೆಯ ಪ್ರಕಾರ ಕೆಲಸ ಮಾಡ್ತಿದ್ದೀರಾ, ಮತ್ತೆ ನಾನು ಕೂಡ ಅವ್ರ ಇಚ್ಛೆಯ ಹಾಗೆ ಮಾಡ್ತಿದ್ದೀನಿ. ಯಾಕಂದ್ರೆ ಕೊನೆಯಲ್ಲಿ ಮಹಾದೇವನ ಇಚ್ಛೆನೆ ತುಂಬಾ ಮುಖ್ಯ ಆಗೋದು. ನನಗೆ ಗೊತ್ತಿದೆ ಮಹಾದೇವ, ನೀವು ತಾಯಿಗೋಸ್ಕರ ಜಗತ್ತಿನ ಎಲ್ಲ ಕಷ್ಟಗಳನ್ನ ಬೇಕಾದ್ರೂ ಸಹಿಸ್ಕೋತೀರಾ. ಅವರ ಸುಖಕ್ಕೋಸ್ಕರ ನಿಮ್ಮ ಆಸೆಗಳನ್ನ ಬಚ್ಚಿಟ್ಟು ನಿಮ್ಮ ಸುಖನ ಮರೀತೀರ. ನನ್ನ ನೋವಿಷ್ಟೆ. ಈ ದುಃಖದಲ್ಲಿ ನಿಮ್ಮನ್ನ ಒಂಟಿಯಾಗಿ ಬಿಟ್ಟು ನಾನು ಹೇಗೆ ಹೋಗ್ಲಿ? ಗೆಳತಿ, ದುಃಖ ಪಡಬೇಡಿ. ನೀವು ನನ್ನಿಂದ ಎಲ್ಲೂ ದೂರ ಹೋಗ್ತಾ ಇಲ್ಲ, ಹತ್ರದಲ್ಲೇ ಇರ್ತೀರಾ. ನಿಮ್ಮ ಮನೆಯಲ್ಲಿ ನಾನು ನಿಮ್ಮ ಮನೆಗೆ ಬರ್ತಾ ಇರ್ತೀನಿ. ಅಮ್ಮ, ನನಗೆ ಗೊತ್ತಿದೆ ನಿಮಗೆ ಇದರಿಂದ ಏನೂ ಬೇಜಾರಾಗಲ್ಲ ಅಂತ. ಇದರಿಂದ ನಿಮ್ಮ ತಾಯಿಗೆ ಯಾಕೆ ಬೇಜಾರಾಗುತ್ತೆ ಶಿವ? ಅಲ್ವಾ ದೇವಿ? ಶಿವ ದೇವಿ ಪಾರ್ವತಿನ ನೋಡಕ್ ಹೋದ್ರೆ ಸಹಿಸ್ಕೊಳ್ತೀನಿ ಋಷಿವರ್ಯ. ಆದ್ರೆ ದೇವಿ ಪಾರ್ವತಿ ಯಾವಾಗ್ಲೂ ಇದೇ ಮನೇಲಿರೋದನ್ನ ಸಹಿಸೋಕಾಗ್ತಿಲ್ಲ. ಸರಿ, ನಾನು ಇಲ್ಲಿ ಕಳೆದಿರೋ ಸಂತೋಷದ ಕ್ಷಣಗಳನ್ನ ನನ್ನ ಜೊತೆ ತಗೊಂಡು ಇಲ್ಲಿಂದ ಹೊರಡ್ತಾ ಇದ್ದೀನಿ. ನಿಂತ್ಕೊಳ್ಳಿ ಗೆಳತಿ. ಅಮ್ಮ, ನಾನು ನನ್ನ ಗೆಳತಿನ ಅವ್ರ ಮನೆವರೆಗೂ ಬಿಟ್ಟು ಬರಲಾ? ನಿಮ್ಮ ಅನುಮತಿ ಇದೆಯಾ? ಹೋಗ್ಬಾ. ಆದ್ರೆ ಬೇಗ ಬಂದ್ಬಿಡು. ಸರಿ ಅಮ್ಮ, ಬೇಗ ಬರ್ತೀನಿ. ಹೋಗೋಣ್ವಾ ಗೆಳತಿ?
ಬನ್ನಿ ಮಾತೆ, ನಿಮ್ಗೆ ಸ್ವಾಗತ. ನಿಮ್ಗೂ ಸ್ವಾಗತ ಪ್ರಭು. ಒಳಗಡೆ ಬನ್ನಿ.